ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಬಜೆಟ್ ಮಂಡಿಸ್ತೀನಿ ಅಂತ ಮುಖ್ಯಮಂತ್ರಿಯವರು ಹೇಳ್ಕೊಳ್ತಾ ಇದ್ದಾರೆ. ಅಷ್ಟಲ್ಲದೆ ಕಳೆದ ಹಲವು ದಿವಸಗಳಿಂದ ಅಧಿಕಾರಿಗಳ ಜೊತೆಗೆ ಸಭೆಯ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಏನು ಬಜೆಟ್ ಮಂಡನೆಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಆದರೆ ದೊಡ್ಡದಾಗಿ ಸರ್ಕಾರವನ್ನು ಕಾಡ್ತಾ ಇರುವಂಥದ್ದು ಬಜೆಟ್ ಸಂದರ್ಭದಲ್ಲಿ ವಿತ್ತೀಯ ಕೊರತೆ. ಈ ವಿತ್ತೀಯ ಕೊರತೆಯನ್ನು ನಿಭಾಯಿಸುವಂತಹ ಸ್ವರೂಪ. ಹೀಗಾಗಿ ಯಾವ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರಿಗೆ ಸವಾಲುಗಳಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಹದಿನೈದನೇ ಬಜೆಟ್ ಮಂಡನೆಗೆ ರೆಡಿಯಾದ ಲೆಕ್ಕರಾಮಯ್ಯ 3 ದಿನದಿಂದ ಇಲಾಖಾವಾರು ಸಭೆಗಳಲ್ಲಿ ಫುಲ್ ಬ್ಯುಸಿ. ಬಹುಮತದ ಸರ್ಕಾರದ ಮುಖ್ಯಮಂತ್ರಿಯಾಗಿರೋ ಸಿಎಂ ಸಿದ್ದರಾಮಯ್ಯ ನಾಡಿದ್ದು ಅಂದರೆ ಫೆಬ್ರವರಿ 16ರ ಶುಕ್ರವಾರ 15ನೇ ಬಜೆಟ್ ಮಂಡನೆ ಮಾಡ್ತಾರೆ. ಶುಭ ಶುಕ್ರವಾರ ಬೆಳಗ್ಗೆ 10:15ಕ್ಕೆ ಸಿದ್ದರಾಮಯ್ಯನವರ ಆಯವ್ಯಯ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಂದ್ರೆ 5 ಗ್ಯಾರಂಟಿಗಳಿಂದ ಆಗ್ತಿರುವ ಆರ್ಥಿಕ ಹೊರೆ ಮತ್ತು ರಾಜ್ಯದಲ್ಲಿ ತಲೆದೂರಿರುವ ಭೀಕರ ಬರದ ಬರೆ. ಲೆಕ್ಕರಾಮಯ್ಯ ಲೆಕ್ಕದಲ್ಲಿ ವಿತ್ತೀಯ ಕೊರತೆಯ ಆತಂಕ. 5 ಗ್ಯಾರಂಟಿಗಳನ್ನ ಎಷ್ಟು ಜೋಶ್ನಲ್ಲಿ ಕೊಟ್ಟರು ಅಷ್ಟೇ ಜೋಶ್ನಲ್ಲಿ 5 ಗ್ಯಾರಂಟಿಗಳನ್ನ ಸರ್ಕಾರ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದೆ. ಆದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹೋಗಿ ಅಭಿವೃದ್ಧಿ ಕೆಲಸಗಳು ಮರೀಚಿಕೆ ಅನ್ನೋ ಮಾಯಾಜಾಲಕ್ಕೆ ಸಿಲುಕಿದೆ ಸರ್ಕಾರ. ಇದನ್ನೇ ವಿಪಕ್ಷಗಳು ಭರ್ಜರಿಯಾಗಿ ಬಂಡವಾಳನು ಮಾಡಿಕೊಂಡಿದ್ದು 9 ತಿಂಗಳಿನಿಂದ ಶಾಸಕರಿಗೆ ನೆಟ್ಟಗೆ ಅನುದಾನ ಸಿಕ್ಕಿಲ್ಲ ಅಂತ ದಿನಕ್ಕೊಂದ್ಸಲನಾದ್ರೂ ದಾಳಿ ಮಾಡೋದನ್ನ ಬಿಟ್ಟಿಲ್ಲ. ಇವೆಲ್ಲದರ ಮಧ್ಯೆ ರಾಜಸ್ವ ಸಂಗ್ರಹ ನಿಗದಿತ ಗುರಿ ತಲುಪಿಲ್ಲ. ಹೀಗಾಗಿ ಈ ಸಲ ಕೊರತೆ ಬಜೆಟ್ ಆತಂಕ ಮುಖ್ಯಮಂತ್ರಿಗಳಿಗೆ ಎದುರಾಗಿದ್ದು ವಿತ್ತೀಯ ಕೊರತೆಯ ಆತಂಕ ಕಾಡ್ತಿದೆ. 2023-24ನೇ ಸಾಲಿನ 3 ತ್ರೈಮಾಸಿಕಗಳ ವರದಿ ಪ್ರಕಾರ ಜನವರಿ ಅಂತ್ಯದವರೆಗೆ ಒಟ್ಟು ಸಂಗ್ರಹವಾದ ರಾಜಸ್ವ ತೆರಿಗೆ ಮೊತ್ತ 1,61,540 ಕೋಟಿ ರೂಪಾಯಿ. ಸರ್ಕಾರ ಇದುವರೆಗೆ ಖರ್ಚು ಮಾಡಿರುವುದು ಒಟ್ಟು 1,82,380 ಕೋಟಿ ರೂಪಾಯಿ. ಒಟ್ಟು ಹೊರೆ ಆಗಿರೋದು 20,840 ಕೋಟಿ ರೂಪಾಯಿ. ಸಿದ್ದರಾಮಯ್ಯ ಸರ್ಕಾರ ಜುಲೈನಲ್ಲಿ ಮಂಡಿಸಿದ್ದ ಮಧ್ಯಂತರ ಬಜೆಟ್ ಗಾತ್ರ 2023-24ನೇ ಸಾಲಿನ ರಾಜ್ಯ ಬಜೆಟ್ ಗಾತ್ರ 3,27,747 ಕೋಟಿ. ಶುಕ್ರವಾರದ ಬಜೆಟ್ ಗಾತ್ರ ಹೆಚ್ಚು ಕಮ್ಮಿ 3.5 ಲಕ್ಷ ಕೋಟಿ ಆಸುಪಾಸಲ್ಲೇ ಇರುತ್ತೆ. ಆದ್ರೆ ಇಷ್ಟು ಹಣನೂ ಸಾಕಾಗಲ್ಲ ಅನ್ನೋದು ಆರ್ಥಿಕ ಪಂಡಿತೋತ್ತಮರ ಮಾತು. ಯಾಕಂದ್ರೆ ಸರ್ಕಾರಿ ನೌಕರರ ವೇತನದ ಖರ್ಚು ಅಂದಾಜು 80,000 ಕೋಟಿ. ಒಂದು ವರ್ಷಕ್ಕೆ 5 ಗ್ಯಾರಂಟಿಗಳಿಗೆ ಬೇಕಿರೋದು ಅಂದಾಜು 58,000 ಕೋಟಿ. ಈ ವರ್ಷ ಸಾಲಕ್ಕೆ ಕಟ್ಟಬೇಕಾದ ಬಡ್ಡಿಯ ಮೊತ್ತ ಅಂದಾಜು 37,400 ಕೋಟಿ ಕಟ್ಟಬೇಕು. ಬರ ಪರಿಹಾರಕ್ಕೆ ಬೇಕಿರೋದು 35,162 ಕೋಟಿ ಅಂತ ಸರ್ಕಾರನೇ ಲೆಕ್ಕ ಕೊಟ್ಟಿದೆ. ಇನ್ನು ಇಲಾಖಾವಾರು ಸಹಾಯಧನದ ವೆಚ್ಚಕ್ಕಾಗಿ 32,406 ಕೋಟಿ ಬೇಕು ಅಂತ ಆರ್ಥಿಕ ಇಲಾಖೆಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದೆ. ಇಷ್ಟೇ ಅಲ್ಲ, ನಿವೃತ್ತ ನೌಕರರ ಪಿಂಚಣಿ ಕೊಡೋಕೆ ಹತ್ರ 30,000 ಕೋಟಿ ಬೇಕು. ಇನ್ನು ರಾಜ್ಯದ ಎಲ್ಲ ಗುತ್ತಿಗೆದಾರರಿಗೆ ಕೊಡಬೇಕಾದ ಬಾಕಿ ಹಣ 25,000 ಕೋಟಿ ಇದೆ ಅನ್ನೋದು ಸರ್ಕಾರದ ಅಂಕಿ ಅಂಶಗಳೇ ಹೇಳ್ತಿದೆ. ಒಟ್ಟಾರೆ 2024 ಮತ್ತು 25ನೇ ಅವಧಿಯಲ್ಲಿ ಖರ್ಚಾಗೋದು 2,98,000 ಕೋಟಿ ಅಂದಾಜು ಅಂತ ಹೇಳಲಾಗ್ತಿದೆ. ಇನ್ನು ರಾಜ್ಯದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ 2,50,000 ಕೋಟಿ ರಾಜಸ್ವ ಸಂಗ್ರಹ ಆಗುತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರದ್ದು. ಇಷ್ಟೆಲ್ಲ ಲೆಕ್ಕಾಚಾರಗಳು ಸಿದ್ದರಾಮಯ್ಯರ ಮುಂದಿದೆ. ಹಾಗಾಗಿನೇ 3 ದಿನದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಇಲಾಖಾವಾರು ಸಭೆಯನ್ನು ನಡೆಸಿದ್ದಾರೆ. ಕೊರತೆಯ ಬಜೆಟ್ ಆಗದಂತೆ ನೋಡಿಕೊಳ್ಳೋಕೆ ಯಾವ ಇಲಾಖೆ ಹಣವನ್ನ ಕಿತ್ತು ಯಾವ ಇಲಾಖೆಗೆ ಹಾಕಬಹುದು ಅಂತೆಲ್ಲ ಕೂಡಿ ಕಳೆದು ಗುಣಿಸಿ ಬಾಗಿಸಿ ತಾಳೆ ಮಾಡ್ತಿದ್ದಾರೆ. ಆದ್ರೂ ಸಿದ್ದರಾಮಯ್ಯರಿಗೆ ಸವಾಲುಗಳಿವೆ. ಲೆಕ್ಕರಾಮಯ್ಯ ಎದುರು ಪ್ರಶ್ನೆಗಳು. ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಎಷ್ಟು? ಶಾಸಕರ ಕ್ಷೇತ್ರಗಳಿಗೆ ಎಷ್ಟು ಅನುದಾನ ಕೊಡುತ್ತೆ? ಈ ವರ್ಷ ಎಷ್ಟು 1,000 ಕೋಟಿ ಸಾಲ ಮಾಡ್ತಾರೆ? ಮತ್ತೆ ಬರ ಬಂದ್ರೆ, ಮತ್ತೆ ನೆರೆ ಸೃಷ್ಟಿಯಾದ್ರೆ ಏನ್ ಗತಿ? ಮತ್ತೆ ಮದ್ಯ ತೆರಿಗೆ, ಆಸ್ತಿ ತೆರಿಗೆ ಸುಂಕ ಹೆಚ್ಚಿಸ್ತಾರ? ಸಿದ್ದರಾಮಯ್ಯರಿಗೆ ಇದು 15ನೇ ಬಜೆಟ್. ಲೆಕ್ಕರಾಮಯ್ಯ ಅಂತಾನೆ ಸಿಎಂ ಫೇಮಸ್. ಈಗಾಗಲೇ ಆರ್ಥಿಕ ಸುಸ್ಥಿತಿಯಲ್ಲಿದ್ದೀವಿ, ಕೊರತೆ ಇಲ್ಲ, ಅಭಿವೃದ್ಧಿ ಮಾಡ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳ್ತಿರೋ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ಬಾಯಿಗೆ ಹೇಗೆ ಬೀಗ ಹಾಕ್ತಾರೆ ಅನ್ನೋದು ಶುಕ್ರವಾರ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.